ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. हेलो बच्चों, ई क्लास में आप सबका स्वागत है। आज हम यहाँ 3 विषयों पर चर्चा करेंगे और बहुत सारी नई बातें सीखेंगे। सबसे पहले र की मात्राएं, दूसरा संयुक्ताक्षर, तीसरा गिनती। इन तीनों विषयों पर हमें आज बहुत कुछ यहाँ सीखना है। तो र की ಮಾತ್ರಾಯೆ ಇವತ್ತು ನಾವು ಮೊಟ್ಟ ಮೊದಲು ರ ಕಿ ಮಾತ್ರಾಯೆ ಅನ್ನೋದನ್ನ ಕಲಿಯೋಣ. ರ ಕಿ ಮಾತ್ರಾಯೆ ರೇಫ್ और ಪದೇನ್. ರ ಕಿ ಮಾತ್ರ ಇದರಲ್ಲಿ ರೇಫ್ ಮತ್ತು ಪದೇನ್ ಅನ್ನುವ 2 ಸಂಕೇತಗಳು ಬರುತ್ತೆ. ಅದು ಎಲ್ಲೆಲ್ಲಿ ನಾವು ಬಳಸಬೇಕು ಅನ್ನೋದನ್ನ ಇಲ್ಲಿ ಕಲಿಬೇಕಾಗಿದೆ. ಅದಕ್ಕೆ ಮೊದಲು ರ ಕೆ ಸ್ವರೂಪ ಅಂದರೆ ರ ಯಾವ ಯಾವ ರೀತಿ ನಾವು ಬರವಣಿಗೆಯಲ್ಲಿ ಬಳಸ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. यहाँ 5 उदाहरण है, 5 शब्द है. वृत्त, कार्य, प्रशांत, रवि, ट्रक. यहाँ अलग अलग रूप से र दिख रहा है. यहाँ व के नीचे र है, यहाँ य के ऊपर र है, यहाँ प के नीचे है, उसके आगे रवि में पूर्ण रूप से र दिख रहा है. और जो ट्रक शब्द में ट के नीचे र की मात्रा दिख रही है. तो हम इसको ವರ್ಣ ವಿಚ್ಛೇದನ करके ಅಂದರೆ ನಾವೀಗ ಇದರ ಶಬ್ದವನ್ನು ವಿಚ್ಛೇದಿಸಿ ನೋಡಿದ್ರೆ ಅದು ಯಾವ ರೀತಿಯ ರ ಅಂತ ಮೊದಲು ನೋಡೋಣ. ರ ಅಂತಲೇ ಉಚ್ಚರಿಸ್ತೀವಿ, ಅದು ಯಾವ ರೀತಿ ಇದೆ ಅಂತ ನೋಡೋಣ. ವೃತ್ ವ ಪ್ಲಸ್ ರಿ, ಅರ್ಧ ವ ಪ್ಲಸ್ ರಿ, ವ್ರಿ ಅ. ಇದು ಪೂರ್ಣ ರೂಪ ಪಡಿಬೇಕು ಅಂತಂದರೆ ವ್ರ. ಈ ಒಂದು ಅಕ್ಷರದಲ್ಲಿ ನಾವು ವಿಚ್ಛೇದನ ಮಾಡಿದಾಗ ವ ಪ್ಲಸ್ ರಿ ಪ್ಲಸ್ ಅ, ವ್ರಿ. ಅನಂತರ ತ ಪ್ಲಸ್ ತ. ಇಲ್ಲಿ 2 ತ ಇದೆ, ಅಂದರೆ ಸಂಯುಕ್ತ ಅಕ್ಷರ ಇದೆ, ಅದರ ಜೊತೆ ಅ ಸೇರಿ ಒಂದು ಪೂರ್ಣ ತ ಅಂತ ಉಚ್ಚಾರ ಬರುತ್ತೆ. ಯಾವ ಯಾವ ಅಕ್ಷರಗಳ ಮುಂದೆ ಸ್ವರ ಇದೆಯೋ ಅದು ಪೂರ್ಣಾಕ್ಷರ, ಯಾವ ಅಕ್ಷರದ ಮುಂದೆ ಸ್ವರ ಇಲ್ಲವೋ ಅದು ಅರ್ಧ ಅಕ್ಷರ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಕಾರ್ಯ ಕ ಪ್ಲಸ್ ಆ, ಕ. ರ ಪ್ಲಸ್ ಯ ಪ್ಲಸ್ ಅ. ಇಲ್ಲಿ ಯ ಪೂರ್ಣಾಕ್ಷರ, ರ ಅರ್ಧಾಕ್ಷರ. ಅದಕ್ಕೆ ಇಲ್ಲಿ ನಾವು ರ ಅರ್ಧಾಕ್ಷರವನ್ನು ಭಾಗ ಮಾಡೋಣ, ಯ ಪೂರ್ಣಾಕ್ಷರ. ಅಂದರೆ ಇಲ್ಲಿ ಕಾರ್ಯ ಅನ್ನೋದು ಇಲ್ಲಿ ಅರ್ಥ ಆಗ್ತಿದೆ, ಅಂದರೆ 3 ಭಾಗವಾಗಿ ನಾವು ನೋಡಿದ್ದೀವಿ. ಆದರೆ ಮೊಟ್ಟ ಮೊದಲನೇದಾಗಿ ಬಂದಿರುವಂತಹ ಈ ರಿ ಅಕ್ಷರ ಏನಿದೆಯಲ್ಲ, ಇದು ಸ್ವರಗಳಲ್ಲಿ ಬರುವಂತಹ ರಿ ಅಕ್ಷರ. ಆದ್ದರಿಂದ ಇದು ನಮಗೆ ಸಂಬಂಧಿಸಿಲ್ಲ, ಇದನ್ನು ನಾವು ಬಿಟ್ಟಾಕೋಣ ಅಲ್ವಾ. ಈಗ ಇಲ್ಲಿ ಬಂದಿರುವಂತಹ ರ ಇಲ್ಲಿ ನಮ್ಮ ವಿಷಯಕ್ಕೆ ಸಂಬಂಧಿಸಿದ ರ ಅಕ್ಷರದ ಸಂಕೇತ ಇಲ್ಲಿ ಅಂತ ನಮಗೀಗ ಗೊತ್ತಾಗಿದೆ. ಹಾಗಾದರೆ ಪ್ರಶಾಂತ್ ಪ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಅರ್ಧ ಶ ಪ್ಲಸ್ ಆ. ಇಲ್ಲಿ ಪ್ರ ಶ ಪ್ಲಸ್ ಆ, ಶ, ನ ಪ್ಲಸ್ ತ ಪ್ಲಸ್ ಅ, ತ. ಇಲ್ಲಿ ನ ಅರ್ಧ ಅಕ್ಷರ ಇದೆ, ಅಂದರೆ ಇಲ್ಲಿ ಅಂ ಉಚ್ಚಾರ ಕೊಡುವಂತಹ ಅಕ್ಷರ. ಅದೇ ರೀತಿ ರವಿ ರ ಪ್ಲಸ್ ಅ ಪ್ಲಸ್ ವ ಪ್ಲಸ್ ಇ. ಇಲ್ಲಿ ರ ಅನ್ನೋದು ಪೂರ್ಣ ರೂಪದ ವ್ಯಂಜನ, ಅಂದರೆ ನಾವು ನಮ್ಮ ವರ್ಣಮಾಲೆಯಲ್ಲಿ ಬರುವಂತಹ ರ ಅಕ್ಷರ ಇಲ್ಲಿ ಬರುತ್ತೆ, ಯಾವುದೇ ಸಂಕೇತ ಇಲ್ಲ, ಇದು ಪೂರ್ಣ ರೂಪದ ರ ಇದೆ. ಅದೇ ರೀತಿ ಟ್ರಕ್ ಟ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಅ, ಅಂದರೆ ಇಲ್ಲಿ ಟ್ರಕ್ ಅನ್ನೋದು ಇಲ್ಲಿ ಸಂಕೇತದ ರೂಪದಲ್ಲಿ ಇಲ್ಲಿಗೆ ಬಂದಿದೆ ಅಲ್ವಾ. ಹೀಗೆ ರ ಬೇರೆ ಬೇರೆ ರೀತಿಯಲ್ಲಿ ನಾವು ಬರಿತೀವಿ. ಈಗ ಅವುಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ರ ಕ ರೇಫ್ ರೂಪ್. ರೇಫ್ ಅಂತಂದರೆ ಅರ್ಧ ಅಂತ ಅರ್ಥ. ಇಲ್ಲಿ ಏನು ಚಿಹ್ನೆ ಕೊಡಲಾಗಿದೆಯೋ ಅದು ಅರ್ಧ ಅನ್ನುವ ಈ ರೇಫ್ನ ಚಿಹ್ನೆಯನ್ನು ತೋರಿಸುತ್ತೆ. यहाँ र आधा होता है, यह अपने पीछे वाले वर्ण पर जाकर जुड़ जाता है, यह वर्णाक्षर के ऊपर ही बैठेगा. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. यहाँ ಇಲ್ಲಿ ಈ ಸಂಕೇತ ಏನಿದೆಯಲ್ಲ ರೇಫ್ ಅನ್ನುವ ಸಂಕೇತ, ಇದು
अर्ध रवನ್ನ ಸೂಚಿಸುತ್ತದೆ. आधा होता है यह अपने पीछे वाले. ಇಲ್ಲಿ ನಾನು ನಿಮಗೆ ಒಂದು ಸ್ವಾರಸ್ಯಕರವಾದ ಸಂಗತಿ ತಿಳಿಸ್ತೀನಿ. ಇಲ್ಲಿ ಈ ಏನು ಅಕ್ಷರಗಳಿದೆಯಲ್ಲ ಇದರಲ್ಲಿ ಮೊದಲನೆಯ ಅಕ್ಷರ ಇದಾಗಿದ್ದರೆ ಇದು ಎರಡನೇ ಅಕ್ಷರ ಆಗಿರುತ್ತೆ, ಇದು ಮೂರನೇದಾಗುತ್ತೆ, ಇದು ನಾಲ್ಕನೇ ಆಗುತ್ತೆ. ಇವು ಯಾವ ರೀತಿಯಲ್ಲಿ ಈಗ ನಾವೊಂದು ಕಲ್ಪಿಸ್ಕೊಳ್ಳೋಣ, ಈ ಎಲ್ಲ ಅಕ್ಷರಗಳು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾವೆ. ಅದರಲ್ಲಿ ಮೊದಲನೆಯ ಅಕ್ಷರ ಎರಡನೆಯ ಅಕ್ಷರ ಹೀಗೆ ಸಾಲಾಗಿ ಅವು ಈ ಮುಖವಾಗಿ ಹೋಗ್ತಾ ಇದ್ದರೆ ಅಲ್ಲಿ ಮೊದಲನೆಯ ಅಕ್ಷರ ಪೂರ್ಣ ಆಗಿದ್ದರೆ ಎರಡನೆಯ ಅಕ್ಷರ ಅರ್ಧ ಆಗಿದ್ದಾಗ ಅದು ಇಲ್ಲಿ ರ ಸ್ಪೆಷಲಾಗಿ ರ ಅಂತ ಹೇಳ್ಬೋದು. ಆ ರ ಅಕ್ಷರ ಅರ್ಧ ಆಗಿದ್ದಾಗ ಅದು ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಅದು ಅರ್ಧ ಅಕ್ಷರ ಅದಕ್ಕೆ ನಡೆಯೋಕ್ಕಾಗ್ತಾ ಇಲ್ಲ. ಆಗ ಅದು ತನ್ನ ಹಿಂದಿನ ಅಕ್ಷರದ ಮೇಲೆ ಹೋಗಿ ನಿಲ್ಲುತ್ತೆ. ಅದೇ ಆ ಚಿಹ್ನೆ ಬರುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಕರ್ಮ್ ಅಲ್ವಾ, ಈ ಕರ್ಮ್ ಅನ್ನುವ ಶಬ್ದದಲ್ಲಿ ಕ ಪೂರ್ಣಾಕ್ಷರ, ಮ ಪೂರ್ಣಾಕ್ಷರ, ಆದರೆ ಅದರ ಮಧ್ಯದಲ್ಲಿ ರ ಇರುತ್ತೆ. ಆದರೆ ಬರೆಯುವಾಗ ಅದನ್ನು ನಾವು ಅದರ ಹಿಂದಿನ ಅಕ್ಷರದ ಮೇಲೆ ಬರಿತೀವಿ. ಅಂದರೆ ಅದಕ್ಕೆ ನಡೆಯೋಕ್ಕಾಗ್ತಾ ಇಲ್ಲ, ಅದರ ಹಿಂದಿನ ಅಕ್ಷರ ಅದನ್ನು ಹೊತ್ತು ತಗೊಂಡು ಹೋಗ್ತಾ ಇದೆ ಅನ್ನುವ ಕಲ್ಪನೆ ನೀವು ಇಲ್ಲಿ ಇಟ್ಕೊಂಡ್ರೆ ಇದು ನಿಮಗೆ ಮರೆಯಲ್ಲ. ಕರ್ಮ, ಕ ರ, ಇದು ರ ಉಚ್ಚಾರವನ್ನು ಕೊಡುತ್ತದೆ. ಕರ್ಮ. ವರ್ಗ, ಇದು ರ ಇಲ್ಲಿ ಮಧ್ಯದಲ್ಲಿಯೇ ಉಚ್ಚರಿಸಬೇಕಾದಂಥದ್ದು. ಅಂದರೆ ಬರವಣಿಗೆಯಲ್ಲಿ ಮಾತ್ರ ಇದರ ತಲೆ ಮೇಲಿದೆ ಅದು. ಅರ್ಥ ಆಯ್ತಾ? ವರ್ಗ, ಕಾರ್ಯ, ಗರ್ಮಿ. ಆದರೆ ಪಕ್ಕದ ಅಕ್ಷರ ಪೂರ್ಣ ಅಕ್ಷರವಾಗಿದ್ದರೆ ಮಾತ್ರ ಅದರ ಮೇಲೆ ಅದು ಇರುತ್ತೆ. ಆ ಅಕ್ಷರ ಪೂರ್ಣವಾಗದೇ ಇದ್ದಾಗ ಅದರ ಮುಂದಿನ ಅಕ್ಷರ ಯಾವುದು ಪೂರ್ಣ ಇರುತ್ತೋ ಅದರ ಮೇಲಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಅರ್ಧ ಅಕ್ಷರಗಳ ಮೇಲೆ ಈ ರ ಚಿಹ್ನೆ ಬರಲ್ಲ, ಪೂರ್ಣ ವ್ಯಂಜನಗಳ ಮೇಲೆಯೇ ಅದನ್ನು ಬರೆಯಲಾಗುತ್ತದೆ. ಈಗ ರೇಫ್ ಅಂದರೆ ಅರ್ಥ ಆಗಿದೆ, ಅರ್ಧ ರ. ಇದು ರೇಫ್ ಅಂದರೆ ಅರ್ಥನೇ ಅರ್ಧ ಅಂತ. ರ ಕಾ ಪದೇನ್ ರೂಪ್, ಪದೇನ್ ಅರ್ಥಾತ್ वो र का ही ಚಿಹ್ನೆ है. ಇಲ್ಲಿ ಕೂಡ ರ ಅಕ್ಷರದ ಚಿಹ್ನೆಯೇ ಬರುತ್ತೆ. ಯಹಾ ರ ಪೂರಾ ಹೋತಾ है. ನಾವು ರೇಫ್ ಅಂದಾಗ ರ ಅರ್ಧ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ. ಈಗ ಇಲ್ಲಿ ರ ಅಕ್ಷರ ಅರ್ಧ ಇರಲ್ಲ, ಪೂರ್ಣ ರೂಪದಲ್ಲಿರುತ್ತೆ. ಆದರೆ ಅದು ಎಲ್ಲಿ ಆ ಚಿಹ್ನೆ ಬರೆಯಲಾಗಿರುತ್ತೋ ಅದರ ಆ ಅಕ್ಷರದ ಕೆಳಗಡೆ ಬರೆದಿರ್ತೀವಲ್ಲ ಆ ಅಕ್ಷರ ಅರ್ಧ ಆಗಿರುತ್ತೆ, ಈ ಚಿಹ್ನೆ ಪೂರ್ಣ ರೂಪದಲ್ಲಿರುತ್ತೆ. ಅಂದರೆ ಯಹಾ ರ ಪೂರಾ ಹೋತಾ है, ರ ಪೂರ್ಣಾಕ್ಷರವಾಗಿರುತ್ತದೆ. ಕಿಂತು ಜಿಸ್ ವರ್ಣಕ್ಕೆ ನೀಚೆ, ಯಾವ ವರ್ಣದ ಕೆಳಗಡೆ ಅದನ್ನು ಬರೀತೀವೋ ಆ ವರ್ಣ ಅರ್ಧ ಆಗಿರುತ್ತೆ. ಉದಾಹರಣೆಗೆ ಪ್ರಕಾಶ್, ಇಲ್ಲಿ ಪ ಅರ್ಧ ಇದೆ, ಅಲ್ಲಿ ಬಂದಿರುವಂಥ ಈ ರ ಸಂಕೇತ ಏನಿದೆಯಲ್ಲ ಪದೇನ್ ಅಂತಾರೆ ಅದಕ್ಕೆ, ಅದು ಪೂರ್ಣಾಕ್ಷರ, ಪ ಅರ್ಧ ಆಗಿದೆ. ಇಲ್ಲಿ ಜ ಕೆಳಗಡೆ ಇದೆ, ಜ ಅಕ್ಷರ ಅರ್ಧ ಅಕ್ಷರ, ಅದರ ಕೆಳಗಡೆ ಬಂದಿರುವಂಥ ರ ಪೂರ್ಣಾಕ್ಷರ. ಹಾಗೆ ಕ್ರಮ, ಕ ಅದರ ಕೆಳಗಡೆ ರ ಅಕ್ಷರ ಬಂದಿದೆ. ಆದರೆ ಇಲ್ಲಿ ಪದೇನ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇದು ಅಕ್ಷರಗಳ ಪಾದದ ಬಳಿ ಇರುತ್ತೆ ಪದೇನ್ ಅಂತ. ಇದನ್ನು ನೀವು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಆಗುತ್ತೆ. ಪದೇನ್ ಅಥವಾ ಪಾದ ಅಥವಾ ಕಾಲುಗಳ ಹತ್ತಿರ ಇದೆ, ಅಂದರೆ ಈ ಮೊದಲ ಅಕ್ಷರದ ಕೆಳಗಡೆ ಬಂದಿದೆ, ಆದ್ದರಿಂದ ಅದನ್ನು ಪದೇನ್ ಅಂತ ಕರೀತಾರೆ. ಪ್ರಕಾಶ್, ವಜ್ರ, ಕ್ರಮ ಈ ಥರ ಬರುತ್ತೆ. ಇಲ್ಲಿ ಅಕ್ಷರಗಳ ಕೆಳಗಡೆ ಆ ಸಂಕೇತ ಬಂದಿರುತ್ತೆ. ಅದೇ ರೀತಿ ಈಗ ನಾವು ಮುಂದುವರಿಯೋಣ. ಬರೀ ಈ ಪದೇನ್ ಅನ್ನೋದು ಇದೇ ರೀತಿಯಲ್ಲಿ ಬರೆಯಲ್ಲ, ಎರಡು ರೀತಿಯಲ್ಲಿ ಬರೀತಾರೆ. हम आगे बढ़ेंगे. र का पदेन रूप गोलाकार व्यंजनों के साथ इस प्रकार लगता है. ಈ ಗೋಳಾಕಾರದ ವ್ಯಂಜನಗಳು ಏನು ಬರ್ತಲ್ಲ, ನಾನು ಬ್ರ್ಯಾಕೆಟಲ್ಲಿ ಬರ್ದಿದ್ದೀನಿ ನೋಡಿ, ಟ, ಠ, ಡ, ಢ. ಅಂದರೆ ಅವುಗಳ ತಳಭಾಗ ವೃತ್ತಾಕಾರದಲ್ಲಿದೆ, ಗೋಲಾಕಾರದಲ್ಲಿ ಇದೆ. ಆದ್ದರಿಂದ ಆ ಗೋಲಾಕಾರದ ವ್ಯಂಜನಗಳಲ್ಲಿ ಈ ಪದೇನ್ ಅಥವಾ ಕೆಳಗಡೆ ಹಾಕುವ ರ ಚಿಹ್ನೆಯನ್ನು ಯಾವ ರೀತಿ ಹಾಕ್ತಾರೆ ಅಂತ ನೋಡೋಣ. ಉದಾಹರಣೆಗೆ ಟ್ರಕ್, ಟ ಗೋಲಾಕಾರದ ವ್ಯಂಜನ, ಅದಕ್ಕೆ ಇಲ್ಲಿ ಟ ಕೆಳಗಡೆ ಏನು ಮಾಡಿದ್ದೀವಿ ನಾವು, ಉಲ್ಟಾ ವಿ ಅಂದರೆ ತಲೆ ಕೆಳಗಾಗಿರುವಂತಹ ವಿ ಥರ ಇರುವಂತಹ ಒಂದು ಚಿಹ್ನೆಯನ್ನು ಹಾಕಿದ್ದೀವಿ. ಟ ಇಲ್ಲಿ ಕೂಡ
ಗೋಳಾಕಾರದ ವ್ಯಂಜನ ಡ. ಡ್ರಮ್, ಡ್ರೆಸ್ ಅಂತ ಇದೆ, ಡ್ರಮ್ ಅಂತ ಇದೆ, ಡ್ರಮ್, ಡ್ರೆಸ್, ಮೆಟ್ರೋ, ರಾಷ್ಟ್ರ. ಇಲ್ಲಿ ಡ ಇದೆ, ಇಲ್ಲೂ ಡ ಇದೆ, ಅಲ್ಲಿ ಟ ಇದೆ, ಅಲ್ಲಿ ಕೊನೆಯಲ್ಲಿ ಟ ಇದೆ. ಅಂದರೆ ಟ, ಠ, ಡ, ಢ ಈ ಎಲ್ಲ ವ್ಯಂಜನಗಳ ಕೆಳಗಡೆ ರ ಚಿಹ್ನೆ ಹಾಕಬೇಕು ಅಂತಂದರೆ ನಾವು ತಲೆ ಕೆಳಗಾಗಿರುವ ವಿ ತರಹ ಇರುವಂತಹ ರ ಚಿಹ್ನೆಯನ್ನು ಹಾಕಬೇಕು. ಇದು ಕೂಡ ಪದೇನು. ಅದನ್ನು ಇಲ್ಲಿ ಬೇರೆ ಥರ ಹಾಕಿದ್ದೀವಿ, ಇಲ್ಲಿ ಬಂದರೆ ಬೇರೆ ಥರ ಹಾಕಿದ್ದೀವಿ. ಅಂದರೆ ಇಲ್ಲಿ ವ್ಯಂಜನಗಳ ಸ್ವರೂಪದ ಮೇಲೆ ಆ ಚಿಹ್ನೆ ಬಂದಿದೆ. ಎರಡೂ ಕೂಡ ಪದೇನ್ ಆಗಿರುತ್ತೆ. ಈಗ ನಾವು ರದ ಸ್ವरूपವನ್ನು ತಿಳ್ಕೊಂಡಿದ್ದೀವಿ. र के अनेक स्वरूप हमने जाना है. अब हम आगे बढ़ने से पहले इस गतिविधि को पूरा करेंगे. ನಾನು ನಿಮಗೊಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಕೆಲವು ಶಬ್ದಗಳನ್ನು ಬರೆಯಲಾಗಿದೆ. ಯಾವುದಾದ್ರು ಅಂತಂದರೆ ಕರ್ಮ, ಕ್ರಮ. ಗಮನಿಸಿ ಮಕ್ಕಳೇ, ಕರ್ಮ, ಕ್ರಮ. ಇಲ್ಲಿ ರ ಎಲ್ಲಿ ಬರುತ್ತೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಕರ್ಮ, ಕ್ರಮ, ಖರ್ಚ, ಭ್ರಮ, ಪ್ರೇಮ್, ಮಾರ್ಗ್ ಈ ರೀತಿ ಶಬ್ದಗಳು ಕೊಟ್ಟಿದ್ದೀನಿ ನಾನು. 6 ಶಬ್ದಗಳಿವೆ. ಅದನ್ನು ನೀವು ವಿಭಜನೆ ಮಾಡಿ ಅದು ಯಾವ ಪ್ರಕಾರದ ರ, ರ का कौन सा स्वरूप है इस बात को आप लिखेंगे. ಈ ಎಲ್ಲ ಶಬ್ದಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ, ಅದನ್ನು ವಿಭಜಿಸಿ, ಆಮೇಲೆ ಅದು ಯಾವ ಪ್ರಕಾರದ ರ ಕಿ ಮಾತ್ರ, ಅಂದರೆ ರ ಯಾವ ಥರದ್ದು, ಅದು ಪದೇನಾಗಿದೆಯೋ ಅಥವಾ ರೇಫ್ ಆಗಿದೆಯೋ ಅದನ್ನು ನೀವು ಅಲ್ಲಿ ಬ್ರ್ಯಾಕೆಟಲ್ಲಿ ನಮೂದಿಸಬೇಕು. ಈಗ ಉತ್ತರವನ್ನು ನೋಡೋಣ. ಇಲ್ಲಿ ಕರ್ಮ, ಕ ಪ್ಲಸ್ ಅ, ಕ ಪ್ಲಸ್ ಅ, ಕ ಅಂದರೆ ಇದು ಪೂರ್ಣಾಕ್ಷರ. ಅರ್ಧ ರ ಇದೆ, ರ ಪಕ್ಕದಲ್ಲಿ ಯಾವುದೇ ಸ್ವರ ಇಲ್ಲ, ಆದ್ದರಿಂದ ಅರ್ಧಾಕ್ಷರ. ರ ಅರ್ಧ ಇದೆ, ಮ ಅರ್ಧ, ಅದರ ಜೊತೆ ಸ್ವರ ಇರೋದ್ರಿಂದ ಮ ಪೂರ್ಣಗೊಳ್ಳುತ್ತೆ, ಆದರೆ ರ ಪೂರ್ಣಗೊಳ್ಳಲ್ಲ. ಅದಕ್ಕೆ ಇಲ್ಲಿ ರ ಅರ್ಧ ಇದೆ. ಅಂದರೆ ಇಲ್ಲಿ ಅರ್ಧಾಕ್ಷರ ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು? ರೇಫ್ ವಾಲ ರ. ರೇಫ್ ಅಂದರೆ ಅರ್ಧ, ರೇಫ್ ವಾಲ ರ. ಎರಡನೇದು ಕ ಪ್ಲಸ್ ರ ಪ್ಲಸ್ ಅ. ಇಲ್ಲಿ ಕ್ರ ಬಂದಿದೆ. ಇಲ್ಲಿ ಕ ಅಕ್ಷರದ ಪಕ್ಕದಲ್ಲಿ ಯಾವುದೇ ಸ್ವರ ಸಂಕೇತ ಇಲ್ಲ, ಅಂದರೆ ಇಲ್ಲಿ ಕ ಅಕ್ಷರ ಅರ್ಧ ಆಗಿದೆ. ರ ಪಕ್ಕದಲ್ಲಿ ಅ ಬಂದಿದೆ, ಆದ್ದರಿಂದ ರ ಪೂರ್ಣಾಕ್ಷರ. ಕ್ರಮ, ಕ್ರಮ ಅಂದರೆ ಕ ಪ್ಲಸ್ ರ ಪ್ಲಸ್ ಅ, ಕ್ರ, ಮ ಪ್ಲಸ್ ಅ, ಮ. ಅಂದರೆ ಇಲ್ಲಿ ಪೂರ್ಣ ಪ್ರಮಾಣದ ರ ಅಕ್ಷರ ಇರೋದ್ರಿಂದ ಇದು ಪದೇನ್. ಎರಡೇ ಪ್ರಕಾರ ಇರೋದು, ರೇಫ್ ಮತ್ತು ಪದೇನ್. ಇಲ್ಲಿ ಮತ್ತೆ ಖ ಪ್ಲಸ್ ಅ ಪೂರ್ಣಾಕ್ಷರ, ರ ಅರ್ಧ ಇದೆ, ಚ ಪ್ಲಸ್ ಅ, ಚ. ಇಲ್ಲಿ ರ ಪಕ್ಕದಲ್ಲಿ ಯಾವುದೇ ಸ್ವರ ಇಲ್ಲ, ಆದ್ದರಿಂದ ಇದು ರೇಫ್ ವಾಲ ರ. ಅದೇ ರೀತಿ ಇಲ್ಲಿ ನೋಡ್ತಾ ಹೋಗಿ ನೀವು, ಇಲ್ಲಿ ರ ಪಕ್ಕದಲ್ಲಿ ಬಂದಿದ್ರೆ ಅದು ಪೂರ್ಣಾಕ್ಷರ, ಆದ್ದರಿಂದ ಅದು ಪದೇನ್. ಪ ಪ್ಲಸ್ ರ ಪ್ಲಸ್ ಎ. ಇಲ್ಲಿ ರ ಪಕ್ಕದಲ್ಲಿ ಸ್ವರ ಇದೆ, ಆದ್ದರಿಂದ ಇದು ಕೂಡ ಪದೇನ್. ಇಲ್ಲಿ ಮ ಪ್ಲಸ್ ಆ, ಮ. ರ ಪಕ್ಕದಲ್ಲಿ ಯಾವುದೇ ಸ್ವರ ಇಲ್ಲ, ಅಂದರೆ ಅದು ಅರ್ಧಾಕ್ಷರ, ಆದ್ದರಿಂದ ರೇಫ್ ವಾಲ ರ. ಈಗ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನೀವು ನಿಮ್ಮ ಅಭ್ಯಾಸ ಪುಸ್ತಕಗಳನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ಹಾಗೆ ನಾವು ಮುಂದಿನ ಪಾಠಕ್ಕೆ ಹೆಜ್ಜೆ ಇಡೋಣ. ಪಾಠ 6 ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಬಗ್ಗೆ ನೀವೀಗಾಗಲೇ ವರ್ಣಮಾಲೆಯಲ್ಲಿಯೇ ಕಲ್ತಿದ್ದೀರಾ ಅಲ್ವಾ? ಯಾವ್ಯಾವುದು ಸಂಯುಕ್ತಾಕ್ಷರ? ವರ್ಣಮಾಲೆಯಲ್ಲಿಯೇ ಬರುವಂತಹ ಸಂಯುಕ್ತಾಕ್ಷರಗಳು ಅಂದರೆ ಕ್ಷ, ತ್ರ, ಜ್ಞ, ಶ್ರ. ಅಂದರೆ 4 ವರ್ಣಮಾಲೆಯಲ್ಲಿಯೇ ಬಂದಿರುವಂತಹ ಸಂಯುಕ್ತಾಕ್ಷರಗಳು. ಅದರ ಹೊರತಾಗಿಯೂ ನಾನು ಕೆಲವು ಸಂಯುಕ್ತಾಕ್ಷರಗಳನ್ನು ಮೊದಲನೇ ಪಾಠದಲ್ಲಿ ನಿಮಗೆ ಹೇಳಿದ್ದೆ. ಹಾಗಿದ್ರೆ ಸಂಯುಕ್ತಾಕ್ಷರಗಳು ಅಂದ್ರೇನು? ಸಂಯುಕ್ತಾಕ್ಷರಗಳು ಅಂದ್ರೇನು ಅಂತ ತಿಳ್ಕೊಳ್ಳೋ ಮೊದಲು ಅದರ ವ್ಯಾಖ್ಯೆಯನ್ನು ತಿಳ್ಕೊಳ್ಳೋಣ. संयुक्ताक्षर का अर्थ क्या है? 2 या 2 से अधिक व्यंजनों के मेल अथवा संयोग से संयुक्ताक्षर बनते हैं. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳ ಸಂಯೋಗದಿಂದ ಸಂಯುಕ್ತಾಕ್ಷರಗಳು ಉಂಟಾಗ್ತವೆ. ಕೆಲವು ಸಲ 2 ಅಕ್ಷರಗಳು ಸೇರಿ ಸಂಯುಕ್ತಾಕ್ಷರ ಆಗುತ್ತೆ, ಕೆಲವು ಸತಿ 2ಕ್ಕಿಂತ ಹೆಚ್ಚು. ನೀವು ಕನ್ನಡದಲ್ಲಿ ಒತ್ತಕ್ಷರಗಳು ಅಂತ ಹೇಳ್ತಿರಲ್ಲ,
ಅದೇ ಸಂಯುಕ್ತಾಕ್ಷರಗಳು. ಇಲ್ಲಿ ಉದಾಹರಣೆಗೆ ಕ್ಷ, ಇಲ್ಲಿ ಯಾವ ಯಾವ ಅಕ್ಷರಗಳು ಸಂಯೋಗಗೊಂಡಿರೋದು? ಕ ಪ್ಲಸ್ ಶ. ಇಲ್ಲಿ ನಾನು ಪೂರ್ಣ ಪ್ರಮಾಣದ ಶನೇ ಬರೆದಿದ್ದೀನಿ, ಅದ್ರ ಜೊತೆ ಸ್ವರ ಆ ಥರ ಏನೂ ಹಾಕಿಲ್ಲ. ಇಲ್ಲಿ ಕ ಪ್ಲಸ್ ಶ ಕ್ಷ. ಇಲ್ಲಿ ಕ ಪ್ಲಸ್ ತ ಕ್ತ ಕ್ತ ಭಕ್ತ ಅಂತ ಬರಿಬೇಕು ಅಂದರೆ ಕ ಪ್ಲಸ್ ತ ಅಂತ ಬರುತ್ತೆ. ಹಾಗೆ ನಾವು ಈಗ ಸಂಯುಕ್ತಾಕ್ಷರದಲ್ಲಿ ಎಷ್ಟು ಪ್ರಕಾರ ಅಂತ ನೋಡೋಣ. ಸಂಯುಕ್ತಾಕ್ಷರ ಮೇ ಕಿತನೆ ಪ್ರಕಾರ ಹೈ? ಈಗಾಗಲೇ ನೀವು ಕನ್ನಡದಲ್ಲಿ ಕಲ್ತಿದ್ದೀರಾ. संयुक्ताक्षर में 2 प्रकार होते हैं. संयुक्ताक्षर में 2 प्रकार कैसे हैं? उदाहरण सहित हम देखेंगे. सजातीय संयुक्ताक्षर. सजातीय संयुक्ताक्षर यानी जो वर्ण पहले है उसी वर्ण को दोबारा लिखकर जो संयुक्ताक्षर बनता है उसे हम सजातीय संयुक्ताक्षर कहते हैं. ಅಂದರೆ ಇಲ್ಲಿ ಯಾವ ವರ್ಣ ಅಂದರೆ ಸಜಾತಿ ಅಂದರೆ ಒಂದೇ ಜಾತಿ. ಕ ಪ್ಲಸ್ ಕ ಕ. ಈಗ ನೀವು ಕನ್ನಡದಲ್ಲಿ ಅಕ್ಕ ಅಂತ ಬರೆಯೋದಕ್ಕೆ ಕ ಕೆಳಗಡೆ ಕ ಒತ್ತಕ್ಷರನೇ ಬರೀತಿರಲ್ವಾ, ಆ ಥರ ಕ ಪ್ಲಸ್ ಕ ಕ. ಅಲ್ಲಿ ಮಕ್ಕ, ಉದಾಹರಣೆಗೆ ಮಕ್ಕ. ಚ ಪ್ಲಸ್ ಚ ಸಚ್ಚ. ನ ಪ್ಲಸ್ ನ ಅನ್ನ. ಒಂದೇ ಜಾತಿಯ ವರ್ಣಗಳು ಅಂತಂದರೆ ಕ ಪ್ಲಸ್ ಕ. ಒಂದೇ, ನಿಮ್ಗಿಲ್ಲಿ ಅರ್ಥ ಆಗ್ತಿದೆ. ಕ ಪ್ಲಸ್ ಕ, ಚ ಪ್ಲಸ್ ಚ, ನ ಪ್ಲಸ್ ನ. ಅದೇ ವರ್ಣ ಮತ್ತೊಂದು ಸಲ. ಹಾಗೆ ಸಂಯುಕ್ತಾಕ್ಷರಗಳು ಉಂಟಾಗಿದ್ರೆ ಅದನ್ನು ಸಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳ್ತಾರೆ. ಈಗ ಎರಡನೇದು दूसरा विजातीय संयुक्ताक्षर. विजातीय संयुक्ताक्षर यानी यहाँ 2 अलग अलग वर्ण, 2 ವಿಭಿನ್ನ ಜಾತಿ. ಅಂದರೆ ಇಲ್ಲಿ ಒಂದು ಗ ಇದೆ, ಒಂದು ವ ಇದೆ. ಗ ಪ್ಲಸ್ ವ ಗ್ವ ಗ್ವಾಲ. ಬ ಪ್ಲಸ್ ದ ಬ್ದ ಶಬ್ದ. ಭ ಪ್ಲಸ್ ಯ ಭ್ಯ ಸಭ್ಯ. ಅಂದರೆ ಇಲ್ಲಿ ಒಂದೇ ವರ್ಣ 2 ಸತಿ ಇಲ್ಲ, ಅದು ಬೇರೆ ಬೇರೆ ವ್ಯಂಜನಗಳು ಸೇರಿ ಉಂಟಾಗಿರುವಂತಹ ಸಂಯುಕ್ತಾಕ್ಷರ ವಿಜಾತೀಯ ಸಂಯುಕ್ತಾಕ್ಷರ. ಈಗ ಪುಸ್ತಕದಲ್ಲಿ ಬಂದಿರುವಂತಹ ಕೆಲವು ಸಂಯುಕ್ತಾಕ್ಷರಗಳಿರುವ ಶಬ್ದಗಳನ್ನು ನೋಡ್ಕೊಂಡು ಹೋಗೋಣ. ಕ ಪ್ಲಸ್ ಶ ಕ್ಷ. ರಕ್ಷಕ್. ಕ್ಷ ಅಕ್ಷರ ಅಲ್ಲಿ ಬಂದಿದೆಯೇ ರಕ್ಷಕ್. ರಕ್ಷಕ್ ಅಂದರೆ ನಮ್ಮ ರಕ್ಷಣೆ ಮಾಡುವವರು ಯಾರು? ನಮ್ಮ ಸೈನಿಕರು, ಅಂದರೆ ಸೋಲ್ಜರ್ಸ್. ತ ಪ್ಲಸ್ ರ ತ್ರ. ನೇತ್ರ. ನೇತ್ರ ಅಂದರೆ ಕಣ್ಣು. ಜ ಪ್ಲಸ್ ಜ್ಞ ಜ್ಞ. ಯಜ್ಞ. ಶ ಪ್ಲಸ್ ರ ಶ್ರ ಶ್ರಮಿಕ್. ಶ್ರಮಿಕ್ ಅಂದರೆ ಪರಿಶ್ರಮದಿಂದ ಕೆಲಸ ಮಾಡೋನು, ಕೂಲಿ ಕೆಲಸ ಮಾಡುವವ್ರನ್ನ ಶ್ರಮಿಕ್ ಅಂತಾರೆ. ಕ ಪ್ಲಸ್ ತ ಕ್ತ. ಭಕ್ತ್. ಭಕ್ತ ಅಂದರೆ ದೇವರನ್ನ ಆರಾಧಿಸುವವನು. ತ ಪ್ಲಸ್ ಥ ಥ. ಪತ್ಥರ್. ಪತ್ಥರ್ ಅಂದರೆ ಕಲ್ಲು. ತ ಪ್ಲಸ್ ತ ತ. ಪತ್ತ. ಪತ್ತ ಅಂದರೆ ಎಲೆ. ಥ ಪ್ಲಸ್ ವ ತ್ವ. ಪೃಥ್ವಿ. ಪೃಥ್ವಿ ಅಂದರೆ ಗ್ಲೋಬ್ ಅಥವಾ ಪ್ರಪಂಚ. ನ ಪ್ಲಸ್ ನ ಅನ್ನ. ಅನ್ನ ಅಂದರೆ ನಿಮ್ಗೆ ಗೊತ್ತಿದೆ, ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಲ ಪ್ಲಸ್ ಲ ಬಿಲ್ಲಿ. ಬಿಲ್ಲಿ ಕೂಡ ಚಿತ್ರದಲ್ಲಿ ಗಮನಿಸಿ, ಬೆಕ್ಕು. ಶ ಪ್ಲಸ್ ಮ ಶ್ಮ ಚಷ್ಮ. ಸ ಪ್ಲಸ್ ಸ ಸ ರಸ್ಸಿ. ಅಂದರೆ ಒತ್ತಕ್ಷರಗಳು. ಇದೆಲ್ಲ ಹಿಂದಿ ಭಾಷೆಯಲ್ಲಿ ಬರುವಂಥ ಒತ್ತಕ್ಷರಗಳು, ಅವನ್ನೇ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಟ ಪ್ಲಸ್ ಠ ಠ. ಲಟ್ಟು. ಲಟ್ಟು ಅಂದರೆ ಬುಗುರಿ. ಶ ಪ್ಲಸ್ ಪ ಶ್ಪ ಪುಷ್ಪ. ಪುಷ್ಪ ಅಂದರೆ ಹೂವು. ದ ಪ್ಲಸ್ ವ ದ್ವ ದ್ವಾರ. ದ್ವಾರ ಅಂದರೆ ಬಾಗಿಲು. ಹ ಪ್ಲಸ್ ಮ ಹ್ಮ ಬ್ರಹ್ಮ. ಆದರೆ ಇಲ್ಲಿ ನೀವು ಹ ಮತ್ತು ಮ ಬೇರೆ ಬೇರೆ ಅಂತ ಅಂದ್ಕೋಬೇಡಿ, ಇದು ಅರ್ಧ ಹ. ಇಲ್ಲಿ ಹ ಪೂರ್ಣವಾಗಿ ಬರೆಯಲಾಗಿಲ್ಲ, ಈ ಹ ಇಲ್ಲಿ ಕಟ್ಟಾಗಿದೆ. ಹಮ ಅಂತಲೇ ಓದಬೇಕು, ಅದನ್ನು ಬ್ರಹ್ಮ ಬರಿಬೇಕು ಅಂದರೆ ಆ ಥರ ಬರುತ್ತೆ. ಟ ಪ್ಲಸ್ ರ ಟ್ರ ಟ್ರಕ್. ಇಲ್ಲಿ ನೋಡಿ ಗೋಳಾಕಾರದ ವ್ಯಂಜನ ಇದೆ, ಅದಕ್ಕೆ ಅದ್ರ ಕೆಳಗಡೆ ರ ಉಚ್ಚಾರ ಇರುವಂತಹ ಚಿಹ್ನೆ ಬಂದಿದೆ, ಟ್ರಕ್. ಡ ಪ್ಲಸ್ ರ ಡ್ರ ಡ್ರಮ್. ಇದು ಕೂಡ ಅದೇ ರೀತಿ. ಧ ಪ್ಲಸ್ ವ ಧ್ವ ಧ್ವಜ್. ಡ ಪ್ಲಸ್ ಢ ಢ ಬುಡ್ಢ. ಬುಡ್ಢ ಅಂದರೆ ವೃದ್ಧ, ಅಂದರೆ ವಯಸ್ಸಾಗಿರುವವರು ಅಂತ ಅರ್ಥ. ದ ಪ್ಲಸ್ ದ ದ ಗದ್ದ. ಇಲ್ಲಿ ದ
ಏನಾಗಿದೆ, ದ ಕೆಳಗಡೆ ಮತ್ತೊಂದು ದ ಬರೆಯಲಾಗಿದೆ, ಅಂದರೆ ಒತ್ತಕ್ಷರದ ರೂಪದಲ್ಲಿ. ಗದ್ದ, ಗದ್ದ ಅಂದರೆ ಮ್ಯಾಟ್ರೆಸ್ ಅಥವಾ ಹಾಸಿಗೆ, ಬೆಡ್ ಅಂತ ಹೇಳ್ತೀರಲ್ಲ ನೀವು, ಆ ಥರ. ಡ ಪ್ಲಸ್ ಡ, ಲಡ್ಡು. ಲಡ್ಡು ನಿಮಗೆಲ್ಲ ತುಂಬ ಇಷ್ಟ ಅಲ್ವಾ? ಲಡ್ಡು ಅಂತ ಬರಿಬೇಕು ಅಂದರೆ ಈ ಎರಡು ಡ ಅಕ್ಷರಗಳನ್ನು ಸೇರಿಸಿ ಬರಿಬೇಕು. ಕ ಪ್ಲಸ್ ಕ, ಮಕ್ಕ. ಇಲ್ಲಿ ಎರಡು ಕಗಳು ಸೇರಿ ಕ ಅನ್ನುವ ಉಚ್ಚಾರ ಕೊಡುತ್ತೆ. ಮಕ್ಕ ಅಂದರೆ ಮುಸ್ಕಿನ ಜೋಳ. ಇಲ್ಲಿ ಇನ್ನು ಕೆಲವು ಇದೆ ಸಂಯುಕ್ತಾಕ್ಷರಗಳು. ದ ಪ್ಲಸ್ ಯ, ದ್ಯ, ವಿದ್ಯಾ, ವಿದ್ಯೆ ಅನ್ನೋದನ್ನ. ಆಮೇಲೆ ಫ ಪ್ಲಸ್ ತ, ಇಲ್ಲಿ ಫನ ಹಿಂದಿಯಲ್ಲಿ ಫ ಅನ್ನೋ ಉಚ್ಚಾರಕ್ಕೂ ಬಳಸ್ತಾರೆ. ಆದ್ದರಿಂದ ಇಲ್ಲಿ ಮುಫ್ತ್ ಅಂತ ಒಂದು ಶಬ್ದ ಬಂದಿದೆ. ಮುಫ್ತ್ ಅಂದರೆ ಫ್ರೀ. ನೀವೀಗ ಟಿ ವಿಯಲ್ಲಿ ನೋಡ್ತೀರಲ್ವಾ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತ, ಆ ಥರ ಅದನ್ನು ಮುಫ್ತ್ ಅಂತ, ಫ್ರೀ ಆಗಿ ಅಂತ. ಬ ಪ್ಲಸ್ ದ, ದ ಶಬ್ದ, ಶಬ್ದ ಅಂತ ಬ ದ ಸೇರಿಕೊಂಡಿರೋದು. ಭ ಪ್ಲಸ್ ಯ, ಭ್ಯ, ಸಭ್ಯ. ದ ಪ್ಲಸ್ ಧ, ಧ ಯುದ್ಧ. ಯುದ್ಧ ಅಂದರೆ ಕನ್ನಡದಲ್ಲೂ ಕೂಡ ಯುದ್ಧ. ಹ ಪ್ಲಸ್ ನ, ಹನ. ಇಲ್ಲೂ ಕೂಡ ಹ ಪೂರ್ಣ ಇಲ್ಲ, ಹ ಅರ್ಧ ಇದೆ, ಅದನ್ನು ಗಮನಿಸಬೇಕು. ಅರ್ಧ ಹ ಪ್ಲಸ್ ನ ಬರೆಯಲಾಗಿದೆ. ಇಲ್ಲಿ ಹ ಫುಲ್ ಇದ್ದರೆ ಇಲ್ಲಿ ತನಕ ಬರುತ್ತೆ. ಹ ಪ್ಲಸ್ ನ, ಹನ. ಚಿಹ್ನ, ಚಿಹ್ನೆ, ಚಿಹ್ನೆ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಚಿಹ್ನ ಅಂತಾರೆ. ಹ ಪ್ಲಸ್ ರ, ಹ್ರ. ಹ್ರಾಸ್, ಹ್ರಾಸ್ ಅಂದರೆ ಕೊರತೆ ಅಂತ ಅರ್ಥ. ಶ ಪ್ಲಸ್ ರ, ಶ್ರ. ಶ್ರೀಮಾನ್, ಕನ್ನಡದಲ್ಲಿ ಶ್ರೀಯುತರು ಅಂತ ಹೇಳ್ತಾರಲ್ಲ ಆ ಥರ ಶ್ರೀಮಾನ್ ಅಂತ. ತ ಪ್ಲಸ್ ಯ, ತ್ಯ. ಸತ್ಯ ಅಥವಾ ತ್ಯಾಗ ಅಂತ ಬರೆಯೋದಕ್ಕೆ ತ ಪ್ಲಸ್ ಯ, ತ್ಯ ಅಕ್ಷರದ ಅವಶ್ಯಕತೆ ಇರುತ್ತಲ್ಲ, ಅದಕ್ಕೆ ಈ ರೀತಿ ಬರೆಯೋದು. ಚ ಪ್ಲಸ್ ಚ, ಚ, ಸಚ್ಚ. ಜ ಪ್ಲಸ್ ಯ, ಜ. ಜನ ನಾವು ಝ ಅಂತಲೂ ಉಚ್ಚಾರ ಮಾಡ್ತೀವಿ. ಇಲ್ಲಿ ಜ್ಯಾದಾ, ಇಲ್ಲಿ ಜ್ಯಾದಾ ಅನ್ನೋದಕ್ಕೂ ಜ ಪದವನ್ನು ಇದೇ ಅಕ್ಷರವನ್ನು ಬಳಸ್ತೀವಿ. ಖ ಪ್ಲಸ್ ತ, ತ, ಸಖ್ತ್. ಸಖ್ತ್ ಅಂದರೆ ಹಾರ್ಡ್ ಅಂತ, ಸಾಫ್ಟ್ ಅಪೋಸಿಟ್ ವರ್ಡ್ ಹಾರ್ಡ್ ಬರುತ್ತಲ್ಲ ಆ ಥರ ಸಖ್ತ್, ಗಟ್ಟಿಯಾಗಿರೋಂಥದ್ದು. ಗ ಪ್ಲಸ್ ವ, ಗ್ವ. ಗ್ವಾಲ, ಗ್ವಾಲ ಅಂದರೆ ಗೊಲ್ಲ ಅಂತ. ಈಗ ನೀವು ಇಷ್ಟೆಲ್ಲ ಸಂಯುಕ್ತಾಕ್ಷರಗಳ ಅರ್ಥ ಏನು, ಸಂಯುಕ್ತಾಕ್ಷರದಲ್ಲಿ ಪ್ರಕಾರಗಳೇನು, ಆಮೇಲೆ ಉದಾಹರಣೆಗಳನ್ನೆಲ್ಲ ನೋಡಿದ್ದೀರಾ. ಆದ್ದರಿಂದ ಇಲ್ಲಿ ನಾನು ಒಂದು ನಿಮ್ಮ ಚಟುವಟಿಕೆಯ ಮೂಲಕ ನಿಮ್ಮ ಮೌಲ್ಯಾಂಕನವನ್ನ ಮಾಡ್ತೀವಿ. ಇದನ್ನ ಬರಿಬೇಕು. ನೀವು ಇದನ್ನ ವಿಭಾಜಿಸಬೇಕು. ವಿಭಜಿಸಿ ಬರೆದಾಗ ಅದು ಯಾವ ಥರದ ಸಂಯುಕ್ತಾಕ್ಷರ ಅಂತ ನಿಮಗೆ ಅರ್ಥ ಆಗುತ್ತೆ. ಅದನ್ನು ನೀವು ವಿಭಜಿಸಿ ಉತ್ತರ ಬರಿಬೇಕು. ಇಲ್ಲಿ ನಾನು ಉತ್ತರವನ್ನು ಬರೆದಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಬರೆದಿರೋ ಉತ್ತರ ಮತ್ತು ಈ ಉತ್ತರಕ್ಕೂ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಬ, ಬ ಪ್ಲಸ್ ಬ ಅಂದರೆ ಎರಡು ಯಾವ ರೀತಿಯ ಸಂಯುಕ್ತಾಕ್ಷರ, ಎರಡು ಒಂದೇ ಅಕ್ಷರದಿಂದ ಆಗಿರೋದು. ಇದು ಬ, ಇದು ಬ. ಅಂದರೆ ಇಲ್ಲಿ ಯಾವ ಸಂಯುಕ್ತಾಕ್ಷರ ಇದು? ಸಜಾತೀಯ ಸಂಯುಕ್ತಾಕ್ಷರ. ಎರಡನೇದು ಕ ಪ್ಲಸ್ ರ, ಕ್ರ ಬರಿಬೇಕು ಅಂದರೆ ಕ ಪ್ಲಸ್ ರ. ಇದು ಎರಡು ಒಂದೇ ರೀತಿಯ ವ್ಯಂಜನನಾ? ಇಲ್ಲ, ಇದಕ್ಕೆ ವಿಜಾತೀಯ ಸಂಯುಕ್ತಾಕ್ಷರ ಅಂತೀವಿ. ಷ್ಟ, ಶ ಪ್ಲಸ್ ಟ, ಷ್ಟ. ಇದು ವಿಜಾತೀಯ ಸಂಯುಕ್ತಾಕ್ಷರ. ಆಮೇಲೆ ಮ ಪ್ಲಸ್ ಮ, ಸಜಾತೀಯ ಸಂಯುಕ್ತಾಕ್ಷರ. ಎರಡು ಮ ಅಕ್ಷರಗಳೇ ಇರೋದ್ರಿಂದ ಇದನ್ನು ಸಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಇಲ್ಲಿ ಧ ಪ್ಲಸ್ ವ, ವಿಜಾತೀಯ ಸಂಯುಕ್ತಾಕ್ಷರ. ಅಂದರೆ ಒಂದು ಧ ಇದೆ, ಇನ್ನೊಂದು ವ ಇದೆ. ಇನ್ನು ಕೊನೆಯದು ತ ಪ್ಲಸ್ ತ, ತ सजातीय संयुक्ताक्षर आगे। अब हम बच्चों अगली पाठ की तरफ बढ़ेंगे जिसमें आपको गिनती सीखना है 1 से 20 तक। ಇಲ್ಲಿ ನಾವು ಹಿಂದಿ ಅಂಕಿಗಳನ್ನು ಕಲಿಬೇಕು। ಹಿಂದಿ ಅಂಕಿಗಳಲ್ಲಿ ನೀವು 1 ರಿಂದ 20 ರವರೆಗೆ ಅಂಕಿಗಳನ್ನು ಬರೆಯೋದು ಮತ್ತೆ ಆ ಅಂಕಿಗಳನ್ನು ಹಿಂದಿ ಅಕ್ಷರಗಳಲ್ಲಿ ಬರೆಯೋದನ್ನ ಕಲಿಬೇಕಾಗಿದೆ। ನಾನು ಇಲ್ಲಿ ಒಂದೊಂದಾಗಿ ನಿಮಗೆ ಅಂಕಿಗಳನ್ನು ಹೇಳ್ತಾ ಹೋಗ್ತೀನಿ, ಅದನ್ನು ಹೇಗೆ ಬರೆಯೋದು ಅಂತ ಕೂಡ ನಾನು ಹೇಳ್ತೀನಿ। ಇಲ್ಲಿ ಇಂಗ್ಲಿಷ್ ಅಂಕಿಗಳು ನಿಮಗೆ ಗೊತ್ತಿರುವಂತವೆ 1 2 3 ಇದು ಕ್ರಮವಾಗಿ ಬಂದಿರುವಂತಹ ಅಂಕಿಗಳು। ಇದನ್ನು ನಾನು ಹೇಗೆ ಬರೆಯೋದು ಅಂತ ಹೇಳ್ತಾ ಹೋಗ್ತೀನಿ, ಅದರ ಜೊತೆ ಹಿಂದಿಯಲ್ಲಿ ಇರುವಂತಹ ಅಂಕಿಗಳನ್ನು ನಾವು ಶಬ್ದಗಳಲ್ಲಿ ಬರೆದಿದ್ದೀವಲ್ವಾ ಅದನ್ನು ಕೂಡ ಓದ್ತಾ ಹೋಗೋಣ। ಮೊದಲು ಓದೋಣ, ಆಮೇಲೆ ಅದನ್ನು ಬರೆಯೋದನ್ನು ಕಲಿಯೋಣ। 1 1
2 2 3 3 4 4 5 5 6 6 7 7 8 8 9 9 10 10 11 11 12 12 13 13 14 14 15 15 16 16 17 17 18 18 19 19 20 20 ಈಗ ಒಂದೊಂದಾಗಿ ಬರೆಯೋದನ್ನು ನಾವು ನೋಡೋಣ. 1 2 3 4 5 6 7 8 9 10 11 12 13 14 15 16 17 18 19. ಇಲ್ಲಿ ಗಮನಿಸಿ ಮಕ್ಕಳೇ, 1 ಮತ್ತು 9 ಒಂದೇ ಥರ ಇರುವಂಥದ್ದು, ಆದರೆ ವಿರುದ್ಧ ಮುಖದಲ್ಲಿ ಇರುವಂಥದ್ದು. 20. 1 2 3 4 5 6 7 8 9 10 11 12 13 14 15 16 17 18 19 20. 1ರಿಂದ 20ರವರೆಗಿನ ಅಂಕಿಗಳನ್ನು ನೀವು ಬರೆಯೋದನ್ನು ಕಲಿಬೇಕು. ಅದರ ಜೊತೆ ಅವುಗಳನ್ನು ಹಿಂದಿ ಅಕ್ಷರಗಳಲ್ಲಿ ಬರೆಯೋದನ್ನು ಕಲಿಬೇಕು. 0ಯಿಂದ 9ರವರೆಗೆ ಅಂಕಿ ಗೊತ್ತಿದ್ರೆ ನೀವು ಎಷ್ಟು ದೊಡ್ಡ ಸಂಖ್ಯೆ ಬೇಕಾದರೂ ಬರಿಬಹುದು. बच्चों, आपको यहाँ एक गृह कार्य करना है. ಖಾಲಿ ಜಗಹೋं में सही उत्तर भरिए. ಇಲ್ಲಿ ನಿಮಗೊಂದು ಹೋಮ್ವರ್ಕ್ ಕೊಡಲಾಗಿದೆ. ಅದನ್ನು ನೀವು ಪೂರ್ಣಗೊಳಿಸಿ ನಿಮ್ಮ ವಿಷಯ ಶಿಕ್ಷಕರಿಗೆ ಅದನ್ನು ತೋರಿಸ್ಬೇಕು. ಇಲ್ಲಿ 3 ಕಾಲಮ್ಸ್ ಇದೆಯಲ್ಲ, ಮೊದಲನೇ ಕಾಲಮ್ ಇಂಗ್ಲೀಷ್ ಅಂಕಿಗಳನ್ನು ಬರಿಬೇಕಾಗಿದೆ. ಕೆಲವು ಕಡೆ ನಾನು ಅದನ್ನು ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ನಾನು ಕೊಟ್ಟಿಲ್ವೋ ಅದನ್ನು ನೀವು ಆ ಕಡೆ ಇರುವಂತಹ ಸಂಖ್ಯೆ, ಹಿಂದಿ ಅಂಕೆ ಅಥವಾ ಅಕ್ಷರಗಳಲ್ಲಿ ಹಿಂದಿ ಅಂಕೆಗಳನ್ನು ಬರೆದಿರೋದನ್ನು ನೋಡಿಕೊಂಡು ನೀವು ಇಲ್ಲಿ ತುಂಬಬೇಕು. ಅದೇ ರೀತಿ 2ನೇ ಕಾಲಮ್ ಹಿಂದಿ ಅಂಕೆಗಳದ್ದು, 3ನೇ ಕಾಲಮ್ ಅಕ್ಷರಗಳಲ್ಲಿ ಬರೆಯೋದು. ಇದನ್ನು ನೀವು ಪೂರ್ಣಗೊಳಿಸಬೇಕು ಮತ್ತು ನಿಮ್ಮ ವಿಷಯ ಶಿಕ್ಷಕರಿಗೆ ಕೊಡಬೇಕು. ಇವತ್ತಿನ ಪಾಠವನ್ನು ತುಂಬ ಆಸಕ್ತಿಯಿಂದ ಕೇಳಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ನನ್ನ ಹೆಸರು ನಾಜ್ನೀನ್ ಎ ಪಠಾಣ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಲದೇವನಹಳ್ಳಿ, ಬೆಂಗಳೂರು ಉತ್ತರ ವಲಯ 4, ಬೆಂಗಳೂರು ಉತ್ತರ ಜಿಲ್ಲೆ. ಧನ್ಯವಾದಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.